ಕಂಡು ನಗೆಯಾಡ್ತಾ ಇದೆಯೋ? ಗಾಯದ ಮೇಲೆ ಉಪ್ಪನ್ನು ಜಾಚಿದ ಹಾಗೆ ಕಟ್ಟು ಮಾತುಗಳಿಂದ ನನ್ನನ್ನು ಟೀಕಿಸ್ತಾ ಇದೆಯೋ? ಏನು ಮಾಡೋಣ ಹೇಳು. ಸಮಾರಂಭದ ವೈಭವವನ್ನು ಕೆಡಿಸಿದವ ನೀನು. ಶಿವಪೂಜೆಯಲ್ಲಿ ಕರಡಿಗೆ ಮರೆತು ಬಂದ ಹಾಗೆ ಅವಳ ಪ್ರವೇಶ ಮಾಡಿದ್ದಿ. ಏನು ನಿನ್ನದು 4ನೇ ಅವತಾರವ? 4 10 ತಾಳು. ಇದು 8ನೇ ಅವತಾರ. ನನ್ನ ಗಂಟು ಬಿಡಿಸ್ತಾನೆ. ಬೇಕಾದ ರೀತಿಯಾಗಿ ಮಾತನಾಡುತ್ತಾ ಇದ್ದೀಯ. ಗಲಾಟೆ ಮಾಡುವುದು ಯಾರು ಅಂತ ಓಡಿ ಬಂದು ನೋಡಿದ್ರೆ ನೀನು ನಿನ್ನೆ ಮೊನ್ನೆ ಹುಟ್ಟಿಕೊಂಡವನು ನೀನು. ಇಲ್ಲಿ ನೋಡಿದ್ರೆ ಇದೆಂತ ಕಾರ್ಯಕ್ರಮ ಅಂತ ಭಾವಿಸಿದಿ? ಇದು ಮದುವೆ ಮನೆ. ಮದುವೆ ಮನೆಗೆ ಬಂದವನಲ್ಲಿ ನಾನು ಮದುವೆ ಆಗ್ಲಿಕ್ಕೆ ಯಾರನ್ನು? ನನ್ನ ಮಾವನ ಮಗಳನ್ನು ಅವಳು ಬೇರೆಯವರು ನಿರ್ದಿಷ್ಟ ಮಾಡಿದ್ದಾರೆ. ಯಾರಿಗೆ ಕೊಡಬೇಕು ಅಂತ ಮಾವನಿಗೆ ಗೊತ್ತು. ನಾನೊಂದು ತೀರ್ಮಾನ ಮಾಡಿದ್ದೇನೆ, ಅವಳು ಬೇಕು. ಬಲಾತ್ಕಾರವಾಗಿ ಮದುವೆ ಮಾಡಲಿಕ್ಕೆ ಬಂದದ ಸತ್ಯರಿಗೆ ಭೂಷಣ. ಓಹೋ, ಹಾಗಾದ್ರೆ ನಾವಿಲ್ಲಿರುವುದು ಯಾರು ಅಂತ ಭಾವಿಸಿದ್ದಿ? ನನ್ನನ್ನು ವಿರೋಧಿಸುವುದಕ್ಕೆ ಬಂದವನೇ ಬಲರಾಮ. ನಿನ್ನ ಬಲ ಎಷ್ಟು ನೋಡಿ. ಇಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿ ಹೋಗತ್ಯೋ ಅಥವಾ ಈ ಮನೆಯಲ್ಲ ರಕ್ಕಸಿಗಂಡ ಸೋಳ ಹೊಟ್ಟೆವನೇ ಮೃಕೋದರ ಬಕ್ಕನನ್ನು ಗೆಲ್ಲಿದಂತಲ್ಲ ನಿನ್ನ ಶಕುತಿಯನ್ನು ನನ್ನಲ್ಲಿ ತೋರ ಇದೆ.